ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಇವತ್ತು ಕೊಪ್ಪಳ ಕ್ಷೇತ್ರದ ಉಪಚುನಾವಣೆ ಮುಕ್ತಾಯ ಕಂಡಿದೆ. ಬಿಜೆಪಿ ಗೆಲುವು ಕೂಡ ಸಾಧಿಸಿದೆ. ಈ ಗೆಲುವಿನ ನಂತರ ಸಹಜವಾಗಿ ಬಿಜೆಪಿ ಗೆದ್ದಿದೆ, ಕಾಂಗ್ರೆಸ್ ಜೆಡಿಎಸ್ ಸೋತಿದೆ ಅನ್ನೋದು ಒಂದು ಭಾಗ. ಆದರೆ ಇನ್ನೊಂದು ಭಾಗ, ಗೆದ್ದಿರೋ ಬಿಜೆಪಿ ಯಾರಿಂದ ಗೆದ್ದಿದೆ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಬೆಳಗ್ಗೆಯಿಂದ ಬಹಳ ರಾಜ್ಯದ ಜನಕ್ಕೆ ಕಾಡ್ತಾ ಇದೆ, ಎಲ್ರಿಗೂ ಕೂಡ. ಇದನ್ನು ಬಗೆಹರಿಸೋದಕ್ಕೆ ಗಣ್ಯ ಅತಿಥಿಗಳು ಕೂಡ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡೋಣ. ಕೊಪ್ಪಳದ ಉಪಚುನಾವಣೆಯ ವಿಚಾರವಾಗಿ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಕೊಪ್ಪಳ ಉಪಚುನಾವಣೆಯ ಸಂದರ್ಭ ಹೇಗಿತ್ತು ಅಂತ ಹೇಳಿದರೆ, ಸಾಲು ಸಾಲು ಹಗರಣಗಳಿದ್ದು ಬಿಜೆಪಿ ನಾಯಕರು ಜೈಲುಗಳಿಗೆ ಹೋದರು, ಅನೇಕ ಜನರು ಕಟಕಟೆಯರು ನಿಂತಿದ್ದಾರೆ, ಗಣಿ ವರದಿ ಬಂತು. ಹೀಗೆ ಇಡೀ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವ ರಾಜಕೀಯವಾಗಿ ಉದ್ಭವಿಸುವ ಅನೇಕ ಸಂದರ್ಭಗಳಿದ್ದ ಈ ಎಲ್ಲದರ ಮಧ್ಯೆ ಕೊಪ್ಪಳ ಉಪಚುನಾವಣೆ ನಡೀತು. ಈ ಎಲ್ಲ ಗೊಂದಲಗಳ ಮಧ್ಯೆಯೂ ಕೂಡ ಆಪರೇಷನ್ ಕಮಲದಿಂದ JDSನಿಂದ ಬಿಜೆಪಿಗೆ ಹೋದ ಕರಡಿ ಸಂಗಣ್ಣ ಬಿಜೆಪಿ ಅಭ್ಯರ್ಥಿಯಾಗಿ ಅಲ್ಲಿ ಗೆಲುವು ಸಾಧಿಸಿದರು. ಆ ಗೆಲುವಿನ ನಂತರ ಬಿಜೆಪಿಯಲ್ಲಿ ಕೆಲವು ಅಪಸ್ವರಗಳು ಕೇಳಿಬಂತು. ಈ ಗೆಲುವು ಯಾರದು ಅನ್ನೋದು, ಇದೆಲ್ಲದರ ಸಮಗ್ರ ಚಿತ್ರಣವನ್ನು ನಾವು ನಿಮ್ಮ ಮುಂದೆ ಇಡೋದಕ್ಕೆ ಗಣ್ಯ ಅತಿಥಿಗಳು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮೊದಲು ಇವತ್ತಿನ ಉಪಚುನಾವಣೆಯ ನಂತರದ ಬೆಳವಣಿಗೆಗಳು ಏನೇನು ಅನ್ನೋದು ನೋಡೋಣ ಈ ವರದಿಯಲ್ಲಿ. ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಗೆದ್ದ ಮೇಲೆ ಹೊಸ ರಗಳೆ ತಲೆ ಎತ್ತಿದೆ. ಬಿಜೆಪಿ ಗೆಲುವಿನ ರೂವಾರಿ ಯಾರು ಅನ್ನೋ ಪ್ರಶ್ನೆ ಎದುರಾಗಿದೆ. ಕೊಪ್ಪಳದಲ್ಲಿ ಗೆದ್ದಿರೋ ಆಪರೇಷನ್ ಕಮಲದ ಶಾಸಕ ಕರಡಿ ಸಂಗಣ್ಣ ಕೂಡ ಇದು BSY ಸರ್ಕಾರದ ಆಡಳಿತಕ್ಕೆ ಸಿಕ್ಕ ಜಯ ಎಂದಿದ್ದಾರೆ. ಮತ್ತು ಇದಕ್ಕೆ ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯದಲ್ಲಿ ಏನು ಒಂದು ಒಳ್ಳೆ ಆಡಳಿತವನ್ನು ಕೊಟ್ಟರು. ಕೃಷಿ ಪರ ಬಜೆಟ್ ಇರ್ಬೋದು, ಸಂಧ್ಯಾ ಸುರಕ್ಷೆ ಇರ್ಬೋದು, ಹಾಗೆ ರೈತರಿಗೆ ಕಡಿಮೆ ಬಡ್ಡಿದರಲ್ಲಿ ಸಾಲ ಕೊಡ್ತಕ್ಕಂಥದ್ದು, ಹಲವಾರು ಕಾರ್ಯಕ್ರಮಗಳು ಇವತ್ತು ರೈತರ ಮತ್ತು ಇಡೀ ಜನತೆಗೆ ಕರ್ನಾಟಕ ರಾಜ್ಯದಲ್ಲಿ ಅವರ ಕಾರ್ಯಕ್ರಮಗಳ ಮೆಚ್ಚುಗೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಕೂಡ ನನಗೆ ಗೆಲುವಿಗೆ ಕಾರಣ ಆಗಿದೆ. ಆದ್ರೆ ಇದು ಸಾಮೂಹಿಕ ನಾಯಕತ್ವಕ್ಕೆ ಸಿಕ್ಕ ಜಯ ಅಂತಿದ್ದಾರೆ ಗೃಹ ಸಚಿವ R. ಅಶೋಕ್. ಬಿಜೆಪಿ ವ್ಯಕ್ತಿ ಕೇಂದ್ರ ಪಕ್ಷವಲ್ಲ ಅನ್ನೋದು ಅವರ ವಾದ. ನೋ ಚಾನ್ಸ್, ಇದು ಯಡಿಯೂರಪ್ಪ ನಾಯಕತ್ವಕ್ಕೆ ಸಿಕ್ಕ ಗೆಲುವು, ಸಾಮೂಹಿಕ ನಾಯಕತ್ವಕ್ಕೆ ಸಿಕ್ಕ ಗೆಲುವಲ್ಲ ಅನ್ನೋದು BSY ಬೆಂಬಲಿಗ ಸಚಿವ ರೇಣುಕಾಚಾರ್ಯ ವಾದ. ಬಿಜೆಪಿ ವ್ಯಕ್ತಿ ಆಧಾರಿತ ಪಕ್ಷ ಅಲ್ಲ. ಬಿಜೆಪಿ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ನಾವು ಬಿಜೆಪಿ ಪಕ್ಷ ಬೆಳೆದಿರ್ತಕ್ಕಂಥದ್ದು. ನಾಯಕತ್ವ ಅನ್ನೋ ಪ್ರಶ್ನೆ ಬಂದಾಗ ಇದು ಬಿಜೆಪಿ ನಾಯಕತ್ವ, ಬಿಜೆಪಿಯ ಕಮಲದ ಅಡಿ ಸ್ಪರ್ಧೆ ಮಾಡುವಂಥ ನಾಯಕತ್ವ. ನಮ್ಮ ಮುಖ್ಯ ಉದ್ದೇಶ ಬಾವುಟ, ಬಿಜೆಪಿಯ ಬಾವುಟ, ಬಿಜೆಪಿಯ ಕಮಲ, ಇಷ್ಟೇ. ಈಗಾಗಲೇ ಹೇಳಿದಿರಿ, ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಈ ಚುನಾವಣೆ ಗೆಲುವನ್ನು ನಮ್ಗೆ ತಂದುಕೊಟ್ಟಿದೆ. ಖಂಡಿತ ಹೇಳ್ತೀನಿ, ಇದು ಸಾಮೂಹಿಕ ನಾಯಕತ್ವ ಅಲ್ಲ, ಯಡಿಯೂರಪ್ಪನವರ ನಾಯಕತ್ವ. ಸ್ಪಷ್ಟವಾಗಿ ಹೇಳ್ತೀವಿ ನಾವು. ಗ್ರಾಮೀಣ ಪ್ರದೇಶದಲ್ಲಿರ್ಬೋದು, ಕೊಪ್ಪಳ ನಗರದಲ್ಲಿರ್ಬೋದು, ಪ್ರತಿಯೊಬ್ಬ ಮತದಾರರು ಹೇಳ್ತಿದ್ರು ಯಡಿಯೂರಪ್ಪನವರ ಏನು 3 ವರ್ಷಗಳ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡಿದರೆ ಅವ್ರು ಕೊಟ್ಟಂತ ಬಜೆಟ್ ಖಂಡಿತ ನಾವು ಮತ ಹಾಕ್ತೀವಿ ಅಂತ ಹೇಳಿದ್ರು. ಇದನ್ನು ಮತದಾರರು ಹೇಳಿದ್ದಾರೆ. ಈ ವಾದ ವಿವಾದಗಳಿಗೆ ಮಾಜಿ CM ಯಡಿಯೂರಪ್ಪ ಸ್ಪಷ್ಟ ಉತ್ತರ ಕೊಟ್ಟಿದ್ರೆ ಎಲ್ಲವೂ ಸರಿ ಹೋಗ್ತಿತ್ತೇನೋ. ಆದ್ರೆ ಅವರು ಇದು ನಾನು ಉತ್ತರಿಸಬೇಕಾದ ಪ್ರಶ್ನೆ ಅಲ್ಲ ಅನ್ನೋ ಮೂಲಕ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ಆ ಮೂಲಕ ಗೆಲುವಿನ ಪ್ರತಿಫಲ ನನಗೇ ಸಿಗಬೇಕು ಅನ್ನೋ ಸಂದೇಶ ರವಾನಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪರಿಶ್ರಮದಿಂದ ನಾವು ಮಾಡಿರೋ 3.25 ವರ್ಷದ ಸಾಧನೆಯಿಂದ ಸಂಗಣ್ಣ ಕರಡಿ ಅವರಿಗಿದ್ದಂಥ ಒಳ್ಳೆಯ ಹೆಸರು, ನಮ್ಮೆಲ್ಲರ ಒಟ್ಟಾರೆ ಪರಿಶ್ರಮ ಈ ಗೆಲುವಿಗೆ ಕಾರಣ. CM ಸದಾನಂದ ಗೌಡರು ಯಡಿಯೂರಪ್ಪ ಮತ್ತು ಬಿಜೆಪಿ ಸರ್ಕಾರಕ್ಕೆ ಕೊಪ್ಪಳದ ಜನತೆ ಗೆಲುವಿನ ಉತ್ತರ ಕೊಟ್ಟಿದ್ದಾರೆ ಎಂದಿದ್ದಾರೆ. ಯಡಿಯೂರಪ್ಪರ 3.5 ವರ್ಷದಲ್ಲಿ ಅವರು ರಾಜ್ಯಕ್ಕೆ ಕೊಟ್ಟಂಥ 100 ಕೊಡುಗೆಗಳು, ಇವತ್ತು ಅದನ್ನು ನಾವು ಮುಂದುವರಿಸಿಕೊಂಡು ಹೋಗುವಂಥ ಪ್ರಯತ್ನಗಳು, ಇಡೀ ಸಂಘಟನೆಯ ಶಕ್ತಿ, ಇದೆಲ್ಲವೂ ಕೂಡ ಇವತ್ತು ಜನಗಳಿಗೆ ಚೆನ್ನಾಗಿ ಗೊತ್ತಾಗಿದೆ. ಇವತ್ತು ಕೊಪ್ಪಳದ ಎಲ್ಲ ಮತದಾರರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಕೂಡ ಗೆಲುವಿನ ರೂವಾರಿ ಪಕ್ಷದ ಸಾಮೂಹಿಕ ನಾಯಕತ್ವವೇ ಹೊರತು ಯಾವ ಒಬ್ಬ ವ್ಯಕ್ತಿಯಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿಬಿಟ್ಟಿದ್ದಾರೆ. ಇಷ್ಟಿದ್ರೂ ನಾವೆಲ್ಲರೂ ಜೊತೆಗಿದ್ದೇವೆ ಅಂತಲೂ ಹೇಳಿದ್ದಾರೆ. ಅಭಿವೃದ್ಧಿ ಮಾಡ್ತಾ ಇರೋಂಥ ಸರ್ಕಾರಕ್ಕೆ ಪಕ್ಷದ ಕಾರ್ಯಕರ್ತರ ಪರಿಶ್ರಮಕ್ಕೆ ಸಿಕ್ಕಂಥ ಒಂದು ವಿಶೇಷವಾದ ಜಯ ಅಂತ ನಾನು ಭಾವಿಸ್ತೇನೆ. ಒಟ್ಟಿನಲ್ಲಿ ಇನ್ಮೇಲೆ ಆಪರೇಷನ್ ಕಮಲ ಇಲ್ಲ ಅಂತಿರೋ ಬಿಜೆಪಿಗೆ ಈಗ ಹೊಸ ಪ್ರಾಬ್ಲಮ್ ಶುರುವಾಗಿದೆ. ಈ ಎಲ್ಲ ಹೇಳಿಕೆ ಪ್ರತಿ ಹೇಳಿಕೆ ಸ್ಪಷ್ಟನೆ ಕೊಟ್ಟ ಮೇಲೂ ಬಿಜೆಪಿಯಲ್ಲಿ ಈ ಪ್ರಶ್ನೆ ಉತ್ತರವಿಲ್ಲದೆ ಹಾಗೇ ಕುಳಿತಿದೆ. ಅದು ಗೆಲುವಿನ ರೂವಾರಿ ಯಾರು ಅನ್ನೋ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.